ಗದಗ ಜಿಲ್ಲೆಯ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಕಳೆದ 3 ತಿಂಗಳುಗಳಲ್ಲಿ 78 ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಹೌದು, ದಿನೇ ದಿನೇ ಜಿಲ್ಲೆಗಳಾದ್ಯಂತ ಹೃದಯಾಘಾತದ ಪ್ರಕರಣಗಳು ಹೆಚ್ಚುತ್ತಾನೆ ಇದೆ. ಅಂಥದ್ರಲ್ಲಿ ಈಗ ಗದಗದಲ್ಲಿ ಹೃದಯಾಘಾತದಿಂದ 78 ಮಂದಿ ಮೃತಪಟ್ಟಿದ್ದಾರೆ. ಇವರಲ್ಲಿ 15 ಮಂದಿ 30 ರಿಂದ 50 ವರ್ಷದೊಳಗಿನವರು, 6 ಮಂದಿ 50ಕ್ಕಿಂತ ಕಡಿಮೆ ವಯಸ್ಸಿನವರು. ಕೆಎಚ್ ಪಾಟೀಲ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ 6 ತಿಂಗಳುಗಳಲ್ಲಿ 34 ಮಂದಿ ಮೃತಪಟ್ಟಿದ್ದಾರೆ. ಇದರ ಜೊತೆಗೆ ವೈದ್ಯಕೀಯ ಕೇಂದ್ರಗಳಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ ಮತ್ತು ಫೇಸ್ ಮೇಕರ್ ಶಸ್ತ್ರಚಿಕಿತ್ಸೆಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಈವರೆಗೆ 204 ಪ್ರಕರಣಗಳು ಕೈಗೊಳ್ಳಲಾಗಿದೆ ಅಂತ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಬಸವರಾಜ್ ಬೊಮ್ಮನಹಳ್ಳಿ ತಿಳಿಸಿದ್ದಾರೆ. ಜಿಲ್ಲಾ ಆರೋಗ್ಯ ಇಲಾಖೆಯ ಈ ಸಮಸ್ಯೆಯನ್ನ ತಡೆಗಟ್ಟೋಕೆ ಸ್ಟೆಮಿ ಯೋಜನೆ ತಾಲೂಕು ಆಸ್ಪತ್ರೆಗಳಲ್ಲಿ ಆರಂಭವಾಗಿದೆ. ಇದರ ಮೂಲಕ ತ್ವರಿತ ಚಿಕಿತ್ಸೆ ಒದಗಿಸೋಕೆ ಪ್ರಯತ್ನ ಮಾಡಿದೆ. ಸದ್ಯ ಈ ಸೌಲಭ್ಯ ನರಗುಂದ್ ಮತ್ತು ಶಿರಹಟ್ಟಿ ಆಸ್ಪತ್ರೆಗಳಲ್ಲಿ ಲಭ್ಯ ಇದೆ. ತೀವ್ರ ನಿಗಾ ಘಟಕ ಅಂದ್ರೆ ಐಸಿಯು ವ್ಯವಸ್ಥೆ, ಹೊರ ಜಿಲ್ಲೆಗಳ ವೈದ್ಯರ ನೆರವು ಕೂಡ ದೊರೆತಾ ಇದೆ. ಹುಬ್ಬಳ್ಳಿಯ ಕೆಎಂಸಿಆರ್ಐ ಮತ್ತು ಎಸ್ಡಿಎಂ ಆಸ್ಪತ್ರೆಯ ವೈದ್ಯರ ನೆರವನ್ನ ಕೂಡ ಪಡೆಯಲಾಗ್ತಾ ಇದೆ. 48 ಸ್ಟೆಮಿ ಪ್ರಕರಣಗಳಲ್ಲಿ 35 ಮಂದಿಯ ಜೀವ ರಕ್ಷಣೆಯನ್ನ ಮಾಡಲಾಗಿದೆ ಅನ್ನೋದು ಈ ಯೋಜನೆಯ ಯಶಸ್ಸಿಗೆ ಸಾಕ್ಷಿಯಾಗಿದೆ. ಹೃದಯಾಘಾತ ತಡೆಯೋಕೆ ಸಮಯಕ್ಕೆ ಸಕಾಲದಲ್ಲಿ ಚಿಕಿತ್ಸೆ ನೀಡೋದು ಬಹಳ ಅಗತ್ಯ. ಇದನ್ನ ಗೋಲ್ಡನ್ ಅವರ್ ಅಂತ ಕರೆಯಲಾಗುತ್ತೆ. ಇದು ಹೃದಯಾಘಾತದ ಬಂದ ನಂತರದ ಮೊದಲ 1 ಗಂಟೆ. ಈ ಅವಧಿಯಲ್ಲಿ ಸರಿಯಾದ ಚಿಕಿತ್ಸೆ ದೊರೆಯದೇ ಹೋದ್ರೆ ರೋಗಿಯ ಪ್ರಾಣಕ್ಕೆ ಅಪಾಯ ಸಂಭವಿಸುತ್ತೆ. ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇರುವಂತಹ ಹೃದಯಾಘಾತ ಕಾರಣ ಏನಿರಬಹುದು ಅನ್ನೋದನ್ನ ನೀವು ಕಾಮೆಂಟ್ ಮಾಡಿ ತಿಳಿಸಿ.